ಪ್ರೀತಿಯ ವಿದ್ಯಾರ್ಥಿಗಳೇ, ಹೊಸದಾಗಿ ಏನಾದರೂ ನಮ್ಮ ಚಾನಲ್ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ಹುದ್ದೆಯ ಬಗ್ಗೆ ನಾವು ಒಂದು ಜಾಬ್ ಬಗ್ಗೆ ನಾವು ಮಾಹಿತಿಯನ್ನು ನೀಡೋದಾದರೆ, KEA ನೇಮಕಾತಿ 2025 ಸರಿಸುಮಾರು ನಿಮಗೆ 28 ಜೂನಿಯರ್ ಅಸಿಸ್ಟೆಂಟು ಕಂಪ್ಯೂಟರ್ ಆಪರೇಟರ್ ಒಂದು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿಯನ್ನು ಕರೆದಿರ್ತಾರೆ. ಸೊ ಅದ್ರ ಬಗ್ಗೆ ನಾನೀಗ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸೊ ನಾವು ನೋಡೋದಾದ್ರೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. KEA ಹುದ್ದೆಗಳ ಸಂಖ್ಯೆ 28 ಇರುತ್ತೆ. ಉದ್ಯೋಗ ಸ್ಥಳ ನಮ್ಮ ಕರ್ನಾಟಕದಲ್ಲಿರುತ್ತೆ. ಹಾಗೆ ಫಸ್ಟ್ ಹೆಸರು ಬಂದ್ಬಿಟ್ಟು ನಿಮಗೆ ಜೂನಿಯರ್ ಅಸಿಸ್ಟೆಂಟ್ ಮತ್ತು ಕಂಪ್ಯೂಟರ್ ಆಪರೇಟರ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಸಂಬಳ ನಿಮಗೆ 21,497 ಕೂಡ ಇಲ್ಲಿ ಪ್ರತಿ ತಿಂಗಳು ಸಿಗ್ತಕ್ಕಂಥದ್ದು. ಸರಿಸುಮಾರು ನಿಮಗೆ ಹಿರಿಯ ಪ್ರೋಗ್ರಾಮರ್ 2 ಇದೆ, ಜೂನಿಯರ್ ಪ್ರೋಗ್ರಾಮರ್ 2 ಇದೆ, ಜೂನಿಯರ್ ಕೌನ್ಸಿಲ್ ಆಪರೇಟರ್ 4 ಇದೆ, ಹಾಗೆ ಕಂಪ್ಯೂಟರ್ ಆಪರೇಟರ್ 4 ಇದೆ, ಸಹಾಯಕ 3 ಇದೆ, ಕಿರಿಯ ಸಹಾಯಕ 8 ಹಾಗೂ ಡೇಟಾ ಎಂಟ್ರಿ ಸಹಾಯಕರಿಗೆ ನಿಮಗೆ 5 ಹುದ್ದೆಗಳನ್ನು ಇಲ್ಲಿ ಕರೆದಿರ್ತಾರೆ. ಇನ್ನು ನಾವು KEA ನೇಮಕಾತಿ 2025 ಅಂದರೆ ಮುಂದಿನ ವರ್ಷಕ್ಕೆ ಏನು ಅರ್ಹತಾ ಒಂದು ವಿವರಗಳಿರ್ತವೆ, ಸೊ ಮಾನದಂಡ ಏನಿರುತ್ತೆ ಅದ್ರ ಬಗ್ಗೆ ನಾವೀಗ ವಿವರಗಳನ್ನು ನೋಡೋದಾದರೆ, ಹಿರಿಯ ಪ್ರೋಗ್ರಾಮರು, ಜೂನಿಯರ್ ಪ್ರೋಗ್ರಾಮರು, ಜೂನಿಯರ್ ಕೌನ್ಸಿಲ್ ಆಪರೇಟರು, ಕಂಪ್ಯೂಟರ್ ಮತ್ತು ಸೈನ್ಸು, ಮಾಹಿತಿ ವಿಜ್ಞಾನ ಇರಬೇಕು, ಹಾಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಒಂದು ಸಂವಹನದಲ್ಲಿ ಪದವಿಯನ್ನು ಪಡೆದಿರಬೇಕು. ಕಂಪ್ಯೂಟರ್ ಆಪರೇಟರ್, ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ನೀವು ಪದವಿ BCA ಅಥವಾ BSc ಕಂಪ್ಯೂಟರ್ ಕೂಡ ಸೈನ್ಸಲ್ಲಿ ಮಾಡಿರಬೇಕಾಗ್ತದೆ. ಹಾಗೆ ಸಹಾಯಕ ಬಂದ್ಬಿಟ್ಟು ಕಾನೂನು ಪದವಿ LLBಯನ್ನು ಮುಗಿಸಿರಬೇಕು. ಡೇಟಾ ಎಂಟ್ರಿಯನ್ನು ನೀವು ಮಾಡಬೇಕು ಅಂತ ಹೇಳಿದ್ರೆ ಡೇಟಾ ಎಂಟ್ರಿ ಅಸಿಸ್ಟೆಂಟಿಗೆ ಟೈಪಿಸ್ಟು ನೀವು ಕನಿಷ್ಠ ಅಂದರೂ 12ನೇ ತರಗತಿಯನ್ನು ನೀವು ಕಂಪ್ಲೀಟ್ ಮಾಡಿರಬೇಕು. ವಯೋಮಿತಿ ನಿಮಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ನೇಮಕಾತಿಯಲ್ಲಿ ಏನೊಂದು ಅಧಿಸೂಚನೆ ಕೊಟ್ಟಿರ್ತಾರೆ, ಅದರಲ್ಲಿ ನಿಮಗೆ 23 ಏಪ್ರಿಲ್ 24 ಕನಿಷ್ಠ ನಿಮಗೆ 18ರಿಂದ 35 ವರ್ಷ ಹೊಂದಿರಬೇಕು. ಇನ್ನು ವಯೋಮಿತಿ ಪ್ರತಿ ಸತಿ ಕೂಡ ವಯೋಮಿತಿ ನಿಮಗೆ ಸಡಲಿಕೆ ಇರುತ್ತೆ. SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ಸುಮಾರು 5 ವರ್ಷ ಇರುತ್ತೆ. ಹಾಗೆ ಕ್ಯಾಟಗರಿ 2A 2B 3A 3B ಅಭ್ಯರ್ಥಿಗಳಿಗೆ 3 ವರ್ಷ ಇಲ್ಲಿ ವೇರಿಯೇಷನ್ನು ಇರ್ತಕ್ಕಂಥದ್ದು. ಇನ್ನು ನಾವು ಅರ್ಜಿ ಶುಲ್ಕವನ್ನು ನಾವು ನೋಡೋದಾದರೆ ಮಾನಸಿಕವಾಗಿ ಸವಾಲಿನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಹಾಗೆ SC ST ಕ್ಯಾಟಗರಿ 1 ಎಕ್ಸ್ ಸರ್ವಿಸ್ ಮ್ಯಾನ್ಗೆ 500 ರೂಪಾಯಿ ಇಲ್ಲಿ ಇರ್ತಕ್ಕಂಥದ್ದು. ಸಾಮಾನ್ಯ ಒಂದು ಪ್ರವರ್ಗ ಅಂತ OBC 2A 2B 3A 3B ಅಭ್ಯರ್ಥಿಗಳಿಗೆ 750 ರೂಪಾಯಿ ಇರುತ್ತೆ. ಹಾಗೆ ನೀವು ಅಮೌಂಟನ್ನು ಆನ್ಲೈನಲ್ಲೇ ಪೇ ಮಾಡಬೇಕಾಗುತ್ತೆ. ಇನ್ನು ನಾವು ಆಯ್ಕೆನ ಹೇಗೆ ಮಾಡ್ತಾರೆ ಅಂತ ನಾವು ನೋಡೋದಾದರೆ, ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ಸಂದರ್ಶನ ಅಂದರೆ ಇಂಟರ್ವ್ಯೂ ಕೂಡ ನಿಮಗೆ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಹಾಗೆ KEA ಒಂದು ಸಂಬಳ ಏನಿರುತ್ತೆ, ಸ್ಯಾಲ್ರಿ ಏನಿರ್ತದೆ, ಡೀಟೇಲ್ಸನ್ನು ನಾವು ನೋಡೋದಾದರೆ ಪ್ರತಿಯೊಂದು ಡೀಟೇಲ್ಸ್ಗೂ ಪ್ರತಿಯೊಂದು ಪೋಸ್ಟು ಹೆಸರು ಆಮೇಲೆ ಸಂಬಳ ಮತ್ತೆ ಎಷ್ಟು ಬರುತ್ತೆ ಅಂತ ನೋಡೋದಾದರೆ 52,650 ಅಂದ್ಕೊಳ್ಳಿ, ಅಲ್ಲಿಂದ 92ವರೆಗೂ ಹಿರಿಯ ಪ್ರೋಗ್ರಾಮರಿಗೆ ಇರುತ್ತೆ. ಹಾಗೆ ನೀವು ನೋಡ್ತಿರ್ಬೋದು, ನಾನು ಒಂದನ್ನು ಮಾತ್ರ ಇಲ್ಲಿ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳ್ತಾ ಇದ್ದೀನಿ, ಮಿಕ್ಕಿದ್ದು ನೀವಲ್ಲಿ ಗಮನಿಸ್ಕೋಬೋದು, ನಾನಲ್ಲಿ ಹಾಕ್ತೀನಿ. ಹಾಗೆ KEA ನೇಮಕಾತಿ 25ಕ್ಕೆ ನೀವು ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಎಲ್ಲ ರೀತಿಯ ಒಂದು ಮಾಹಿತಿಗಳನ್ನು ನಾನು ಇಲ್ಲಿ ಅಪ್ಡೇಟ್ ಆಗಿ ಒಂದೊಂದೇ ಕೊಟ್ಟಿದ್ದೀನಿ. ಸೊ ಆನ್ಲೈನ್ ಮೋಡ್ ಇರುತ್ತೆ, ಆನ್ಲೈನಲ್ಲಿ ಅರ್ಜಿ ಹಾಕಬೇಕು, ಮತ್ತು ನಿಮ್ಮದು ಇಮೇಲ್ ID ಕನ್ಫರ್ಮೇಷನ್ ಇಮೇಲ್ ID ಇರಬೇಕು. ಹಾಗೆ ನಿಮ್ಮದು ಮೊಬೈಲ್ ನಂಬರ್ ಬೇಕು, ID ಬೇಕಾಗುತ್ತೆ, ಮತ್ತು ವಯಸ್ಸು, ಶೈಕ್ಷಣಿಕ ಅರ್ಹತೆ ಮತ್ತು ರೆಸ್ಯೂಮನ್ನು ಯಾವುದೋ ಒಂದು ಎಕ್ಸ್ಪೀರಿಯನ್ಸ್ ಇದ್ದರೆ ನೀವಲ್ಲಿ ದಾಖಲಾತಿಗಳನ್ನು ರೆಡಿ ಇಟ್ಕೊಂಡು ಹಾಕ್ಕೋಬೋದು. ಲಿಂಕ್ ಕೆಳಗಡೆ ನಾನು ಇಲ್ಲಿಗೆ ಅಪ್ಡೇಟ್ ಮಾಡ್ತೀನಿ. ಈಗ ಜೂನಿಯರ್ ಅಸಿಸ್ಟೆಂಟು, ಕಂಪ್ಯೂಟರ್ ಆಪರೇಟರ್ ಆನ್ಲೈನಲ್ಲಿ ನೀವು ಅದಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕಿ ಕೆಳಗಡೆ ಲಿಂಕ್ ನಾನು ಹಾಕಿರ್ತೀನಿ, ಅಲ್ಲಿ ನೀವು ಬೇಕಾದರೆ ಅದರ ಅಧಿಸೂಚನೆಯನ್ನು ನೋಡ್ಕೋಬೋದು. ಸೊ ಆನ್ಲೈನಲ್ಲಿ ಅರ್ಜಿಯನ್ನು ಅಗತ್ಯ ಇರ್ತಕ್ಕಂಥ ಎಲ್ಲ ಒಂದು ಡೀಟೇಲ್ಸನ್ನು ನೀವು ಫುಲ್ಫಿಲ್ ಮಾಡಿ ಇತ್ತೀಚೆಗೆ ಅಂದರೆ ರೀಸೆಂಟಾಗಿರ್ತ ಒಂದು ಭಾವಚಿತ್ರವನ್ನು ನೀವು ಅಲ್ಲಿ ಕೊಡಬೇಕಾಗುತ್ತೆ. ಆಮೇಲೆ ಪ್ರಮಾಣ ಪತ್ರಗಳು, ದಾಖಲಾತಿಗಳು ಸ್ಕ್ಯಾನ್ ಮಾಡಿದ ಮೇಲೆ ನೀವು ಅದನ್ನು ಅಪ್ಡೇಟನ್ನು ಮಾಡ್ಕೋಬೋದು. ಸೊ ನಿಮ್ಮ ಪ್ರವರ್ಗದ ಒಂದೇನು ವರ್ಗ ಇರುತ್ತೆ ಅದರ ಅರ್ಜಿಯನ್ನು ಪಾವತಿ ಮಾಡಿ ಅಲ್ಲಿ ಅನ್ವಯಿಸಿದರೆ ಮಾತ್ರ ಕೇಳಿದ್ರೆ, ಇನ್ನು 2025 KEA ನೇಮಕಾತಿ 25 ಪ್ರತಿಕ್ರಿಯೆ ಏನಿರುತ್ತೆ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನೀವು ಲಾಸ್ಟಲ್ಲಿ ಕ್ಯಾಪ್ಚರ್ನ ಎಂಟ್ರಿ ಮಾಡಿಕೊಂಡು ನೀವು ಅಪ್ಲಿಕೇಶನನ್ನು ಫುಲ್ಫಿಲ್ ಮಾಡ್ಬೋದು. ಹಾಗೆ ಪ್ರಮುಖ ದಿನಾಂಕ ನಾವು ನೋಡೋದಾದರೆ ನೆನಪಿಡಿ, ಆನ್ಲೈನ್ನಲ್ಲಿ ನಿಮಗೆ ಇವಾಗ ಮೊದಲು ಹೇಳಿದ್ದು 24/3 ಅಂತ, ಈಗ ಮತ್ತೆ ಅದನ್ನು ತಿದ್ದುಪಡಿ ಮಾಡಿದ್ದಾರೆ 4/12/24.
ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ 23 ಏಪ್ರಿಲ್ ಅಂತ ಹೇಳಿದ್ರು. ಸೊ ಅದಿಲ್ಲ, ಈಗ 3 ಜನವರಿ ಅಂದರೆ ಮುಂದಿನ ತಿಂಗಳವರೆಗೂ ನಿಮಗೆ ಎಕ್ಸ್ಟೆಂಡೆಡ್ ಆಗಿರುತ್ತೆ. ಅರ್ಜಿಯನ್ನು ನೀವು ಯಾವಾಗ ಅಮೌಂಟು ಪಾವತಿಯನ್ನು ಹಾಕಬೇಕು ಅಂತ ನೋಡೋದಾದರೆ 4ನೇ ತಾರೀಕು ಜನವರಿ 2025 ಅಂದರೆ ಮುಂದಿನ ವರ್ಷಕ್ಕೆ ನೀವು ಆ ಒಂದು 4ನೇ ತಾರೀಕಿನ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ನೀವು ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕಂತ ಹೇಳಿದ್ರೆ ಲಿಂಕ್ ಸಮೇತ ನಾನು ಕೆಳಗಡೆ ನಂಬರನ್ನು ಹಾಕಿರ್ತಾನೆ. ಸೊ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಕೋಬೋದು. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಲವಾರು ವಿದ್ಯಾರ್ಥಿಗಳು ತುಂಬ ಕನಸನ್ನು ಇಟ್ಕೊಂಡಿರ್ತಾರೆ, ಅವ್ರಿಗೆ ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಗೊತ್ತಾಯ್ತಲ್ಲ ಹೇಗೆ ಅಂತ ಹೇಳ್ಬಿಟ್ಟು. ನಮಸ್ಕಾರ.